ಫ್ರೆಂಡ್ಸ್, ಇವಾಗ ಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಸೊ ನಾವು ಲಕ್ಷ್ಮಿಗೆ ಸೀರೆ ಉಡಿಸೋದು ಯಾವ ಥರ ಈಸಿಯಾಗಿ ಸ್ಟ್ಯಾಂಡನ್ನು ಯೂಸ್ ಮಾಡದೆ ಸೀರೆ ಉಡಿಸೋದು ಹೇಗೆ ಅತಿ ಸುಲಭವಾಗಿ ನಾವು ಮನೆಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ನಾನು ಮೊದಲನೇದಾಗಿ ಇಲ್ಲಿ ಪ್ಲೇಟಲ್ಲಿ ಅಕ್ಕಿ ಹಾಕಿ ಇಟ್ಕೊಂಡಿದ್ದೀನಿ. ನೀವು ಸ್ಟೀಲ್ ಪ್ಲೇಟ್ ಯೂಸ್ ಮಾಡಬೇಡಿ, ನಾನು ವೀಡಿಯೋಗೋಸ್ಕರ ಹಾಕಿರೋದಷ್ಟೇ. ಸೊ ನಾನು ಪೂಜೆ ಮಾಡುವಾಗ ಸ್ಟೀಲ್ ಪ್ಲೇಟ್ ಯೂಸ್ ಮಾಡೋದಿಲ್ಲ. ಸೊ ಇವಾಗ ಅಕ್ಕಿ ಹಾಕಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬಿಂದಿಗೆ ಇಟ್ಕೊಳ್ಳೋಣ. ಹಾಗೆ ಒಂದು ಪೀಠ ಇಟ್ಟಿದ್ದೀನಿ ನೋಡಿ, ನಾನು ಒಂದು ಕೆಳಗಡೆ. ನಮಗೆ ಒಂದು ಹೈಟ್ ಇರೋ ಪೀಠ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ನೋಡಿ, ಒಂದು ಬಿಂದಿಗೆ, ನೀವು 2 ಬಿಂದಿಗೆಯಲ್ಲೂ ಮಾಡ್ಕೊಳ್ಳೋಂಗಿದ್ರೆ 2 ಬಿಂದಿಗೆಯಲ್ಲಿ ಮಾಡ್ಕೋಬೋದು, ಇಲ್ಲ ಒಂದೇ ಬಿಂದಿಗೆಯಲ್ಲಿ ಮಾಡ್ಕೊಳ್ಳೋದಾದರೆ ಒಂದೇ ಬಿಂದಿಗೆಯಲ್ಲೂ ಮಾಡ್ಬೋದು. ಸೊ ನಾನು ಇಲ್ಲಿ 2 ಬಿಂದಿಗೆಗಳನ್ನ ಇಟ್ಟಿದ್ದೀನಿ. 2 ಬಿಂದಿಗೆಗಳಲ್ಲೂ ಈಸಿಯಾಗಿ ಚೆನ್ನಾಗಿ ಮಾಡ್ಕೋಬೋದು. ಮಾಡೋದು ಹೇಗೆ ಅಂತ ನೋಡ್ಕೊಂಡು ಹೋಗೋಣ. ಈಗ 2ನೇ ಬಿಂದಿಗೆ ಇಟ್ಟಿರ್ತೀವಲ್ಲ, ಇದು ಸ್ವಲ್ಪ ಶೇಕ್ ಆಗಬಾರ್ದು, ಕರೆಕ್ಟಾಗಿ ನಿಲ್ಲಬೇಕು ಅನ್ನೋಂಗಿದೆ. ನೀವು ಡಬಲ್ ಟೈಪ್ ಗಮ್ ಆದರೂ ಬಳಸ್ಬೋದು, ಇಲ್ಲಾಂದರೆ ಈ ರೀತಿ ಗಮ್ಮನ್ನ ಒಂದು ತೊಗೊಂಡ್ಬಿಟ್ಟು ನಾವು 2 ಬಿಂದಿಗೆಗೆ ಸೇರಿಸಿ ಹಾಕೋಬೋದು. ಆವಾಗಲೂ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ನೋಡಿ. ಈ ರೀತಿ 2ಕ್ಕೂ ಸೇರಿಸಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಳ್ಳೋಣ ನೋಡಿ. ಇವಾಗ ಕರೆಕ್ಟಾಗಿದೆ, ಶೇಕ್ ಆಗಲ್ಲ. ಸೊ ಒಂದರಲ್ಲಿ ಅಕ್ಕಿ, ಒಂದರಲ್ಲಿ ನೀರು, ಇಲ್ಲ 2ರಲ್ಲೂ ನೀರು ಬೇಕಾದರೂ ನೀವು ತುಂಬಿಸ್ಕೋಬೋದು. ಈ ರೀತಿ ಮಾಡ್ಕೊಳ್ಳಿ. ಈಗ ನಾವು ಈ ರೀತಿ ಒಂದು ಸ್ಟಿಕ್ಕನ್ನು ಇಟ್ಕೊಳ್ಳಿ. ನಾನು ವರ್ಷ ಹಾಗೆ ಇಟ್ಕೊಂಡಿರ್ತೀನಿ, ಸೊ ಅದನ್ನು ಮತ್ತೆ ಕಳಿಯೋದಿಲ್ಲ. ಸೊ ಈ ರೀತಿ ಇಟ್ಕೊಂಡು ನಾವು ಈ ರೀತಿ ಇಲ್ಲಿ ಟೈಟಾಗಿ ಹಿಂದ್ಗಡೆ ಕಟ್ಕೋಬೇಕು. ಈಗ ಈ ರೀತಿ ಟೈಟಾಗಿ ಕಟ್ಕೊಂಡು ಈಗ ಸೀರೆನ ನಾವು ಬೀಡ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಚಾಪೆ ಹಾಕ್ಕೊಂಡಿದ್ದೀನಿ ನೋಡಿ. ನಾನಿಲ್ಲಿ ಸೀರೆ ತೊಗೊಂಡಿದ್ದೀನಿ. ಈಗ ಸೀರೆನ ನಾವು 2 ಸೈಡು ಫೋಲ್ಡ್ ಮಾಡೋದು ಬೇಡ, ಹಾಗೇ ನೆರಿಗೆ ಹಾಕ್ಕೊಂಡು ಹೋಗಬೇಕು. ಪಲ್ಲು 1.5 ಮೀಟ್ರು ಅಷ್ಟು ಬಿಟ್ಕೊಳ್ಳೋಣ. ಈಗ ಬೀಡ್ಸ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಈ ರೀತಿ ನೀಟಾಗಿ ಚಿಕ್ಕದಾಗಿ ಬರೋದಿಲ್ಲ, ಕ್ಲೀನಾಗಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡು ಒಂದೊಂದು ಈ ರೀತಿ ಕ್ಲಿಪ್ಸನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಕ್ಲಿಪ್ಸ್ ಹಾಕ್ಕೊಂಡು ಹೋಗೋಣ. ನೋಡಿ, ಈ ಥರ ಎಲ್ಲ ನರಿಗೆ ಮಾಡಿ ಇಟ್ಕೋಬೇಕು. ನಂತರ ನಾವೀಗ ಈ ಕಡೆ ಪಲ್ಲುನ್ ಮಾಡ್ಕೊಳ್ಳೋಣ. ಸೆರಗು ನೀಟಾಗಿ ಬಿಟ್ಟು ಹಾಕೊಳ್ಳೋಣ. ನಾವು ಈಗ ಸೆರಗನ್ನ ಹಾಕೊಳ್ಳೋಣ. ಸೆರಗಿಗೆ ನೀಟಾಗಿ ಎಷ್ಟು ಬೇಕೋ ಅಷ್ಟು ನೋಡಿ ಪಿನ್ಗಳನ್ನ ಸೇರಿಸ್ಕೋಬೇಕು. ಒಂದೇ ಥರ ನಾವು ನೆರಿಗೆನ ಇಟ್ಕೋಬೇಕು. ಈಗ ನೋಡಿ, ಸೆರಗನ್ನ ಈ ರೀತಿ ಹಾಕ್ಕೊಂಡಿದ್ದೀನಿ. ಇವಾಗ ಸೆರಗು ನೀಟಾಗಿ ನಾವು ಪಿನ್ಗಳನ್ನ ಮಾಡಿಕೊಂಡು ಸೇಫಾಗಿ ನಾವು ನೆರಿಗೆಗಳನ್ನ ಇಟ್ಕೊಂಡು ಅದು ಕರೆಕ್ಟಾಗಿ ಪಿನ್ನನ್ನು ಒಂದು ಕ್ಲಿಪ್ ಆಗಲಿ ಇಲ್ಲ ಪಿನ್ ಆಗಲಿ ನೀವು ಇದು ಮಾಡ್ಕೊಳ್ಳಿ. ಈ ರೀತಿ ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಸ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಆಪೋಸಿಟ್ ಕಲರ್ ಇರೋ ಥರದ ಸ್ಯಾರಿಗಳನ್ನೇ ತೊಗೋಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ ದೇವ್ರಿಗೆ. ನಾವು ದೇವ್ರಿಗೆ ಕೈಗಳು ರೆಡಿ ಮಾಡೋಣ. ಇಲ್ಲಿ ಸೊ ಈ ರೀತಿ 2 ಕೈಗಳು ತಗೊಳ್ಳಿ. ಅದರಲ್ಲಿ ಬ್ಲೌಸ್ ಪೀಸು, ಪಿನ್ಗಳು ರೆಡಿ ಇಟ್ಕೊಳ್ಳಿ. ಫಸ್ಟು ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳೋಣ. ಈಗ ಈ ರೀತಿ ಸ್ವಲ್ಪ ನಾವು ಫೋಲ್ಡ್ ಮಾಡ್ಕೊಳ್ಳೋಣ ಫಸ್ಟ್.
ಯಾಕೆಂದರೆ ಹೆಡ್ಗೆ ಸ್ವಲ್ಪ ಥ್ರೆಡ್ ಇರುತ್ತಲ್ವ, ಆ ಕಾರಣಕ್ಕೆ. ಇಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೊಳ್ಳಿ. ಗುಂಡ್ ಪಿನ್ಸ್ ಇದ್ರೆ ಗುಂಡ್ ಪಿನ್ಸೇ ಸೇರಿಸ್ಕೊಳ್ಳಿ, ಅದು ಬೆಟರ್. ಗುಂಡ್ ಪಿನ್ಸು ಅಲ್ಲಲ್ಲಿ ನಾವು ಇದು ಮಾಡ್ಕೊಂಡು ಹೋಗ್ಬೋದು. ನಾನು ಪಿನ್ನೇ ತಗೊಂಡಿದ್ದೀನಿ. ಪಿನ್ನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಹಾಕೋದಕ್ಕೆಲ್ಲ. ಈ ರೀತಿ ಒಂದು ಥ್ರೆಡ್ ಕಟ್ಕೊಂಡು ಇಟ್ಕೊಂಡಿರಿ. ಸೊ ಆಮೇಲೆ ನಾವು ಕೂಡ ನೋಡಿ, 2 ಕೈಗಳದ್ದು ರೆಡಿ ಆಯಿತು. ಎರಡು ಕೈಗಳು ರೆಡಿ ಮಾಡಿದ್ದಾಯಿತು. ನಾವು ಸೀರೆನ ನೋಡಿ ಬ್ಯಾಕ್ ಸೈಡಿಂದ ಈ ರೀತಿ ಮುಂದಕ್ಕೆ ಹಾಕೊಳ್ಳೋಣ. ಎಲ್ಲ ನೆರಿಗೆ ಮುಂದಕ್ಕೆ ಬರಬೇಕು, ಆ ರೀತಿ ಬಿಟ್ಕೊಳ್ಳಿ. ಕ್ಲಿಪ್ಸ್ ಇವಾಗಲೇ ಬಿಚ್ಚಬೇಡಿ, ಎಲ್ಲ ಸೇರಿಸ್ಕೊಂಡು ನಂತರ ನಾವು ದಾರನ ಇಲ್ಲಿ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಫಸ್ಟು ನೆರಿಗೆಗಳನ್ನೆಲ್ಲ ಎರಡು ಸಮ ಇದೆಯಾ ಅಂತ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ನೆರಿಗೆಗಳನ್ನೆಲ್ಲ. ನಂತರ ಇಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೊಳ್ಳೋಣ. ಸೊ ಇಲ್ಲಿ ಪಿನ್ ಹಾಕೋದಕ್ಕೆ ಟೈಟ್ ಅಂದರೆ ಅಷ್ಟು ನೆರಿಗೆನೂ ಪಿನ್ನಲ್ಲಿ ಇರಿಸಲ್ಲ. ಸೊ ಹಾಗಾಗಿ ನಾನು ಥ್ರೆಡ್ಡಲ್ಲಿ ಈ ರೀತಿ ಒಂದು ಸೂಜಿ ದಾರ ತಗೊಂಡು ಈ ರೀತಿ ಎಲ್ಲದನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ನಮಗೆ ದೊಡ್ಡ ಪಿನ್ನು ಸೀರೆ ಹಾಳಾಗಿಬಿಡುತ್ತೆ, ಟೈಟ್ ಜಾಸ್ತಿ ಆಗಿಬಿಟ್ರೆ ಸೀರೆ ಎಲ್ಲ ಫುಲ್ ಹಾಳಾಗಿಬಿಡುತ್ತೆ. ಸೊ ಆ ಕಾರಣಕ್ಕೆ ಸೊ ಈ ರೀತಿ ಒಂದು ಸೂಜಿ ದಾರ ತಗೊಂಡು ನೆರಿಗೆನೆಲ್ಲ ಈ ರೀತಿ ಇದು ಮಾಡ್ಕೊಳ್ಳೋಣ. ಇಲ್ಲೊಂದು ನಾಟ್ ಹಾಕಿ ಈಗ ಬ್ಲೌಸ್ ಪೀಸ್ನ ನಾವು ಸ್ಯಾರಿಗೆ ಬಿಂದಿಗೆಗೆ ಬ್ಲೌಸ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ. ನೋಡಿ, ಇದು ಈ ರೀತಿ ಸ್ಟಿಕ್ ಇದೆಯಲ್ವಾ, ಸೊ ಹಾಗೇ ಮೇಲೆಯಿಂದ ಕೆಳಗಡೆ ಇದು ಮಾಡಿಸಬೇಕು. ನೋಡಿ, ಟೈಟಾಗೆ ಕೂರುತ್ತೆ, ಏನೂ ಇದಾಗಲ್ಲ. ಈ ರೀತಿ ಇದು ಮಾಡಿಕೊಂಡು ಈ ರೀತಿ ಸ್ವಲ್ಪ ಸೆಕ್ಯೂರ್ ಮಾಡ್ಕೊಂಡು ಈಸಿಯಾಗಿ ಆಗುತ್ತೆ. ನಾವು ಬ್ಲೌಸ್ ಪೀಸೆಲ್ಲ ಹಾಕ್ಕೊಂಡ್ಬಿಟ್ರೆ ಪಿನ್ ಮಾಡ್ಕೊಂಡು ಕೈಗಳನ್ನ ಈ ರೀತಿ ಈಸಿಯಾಗಿ ಮಾಡ್ಕೋಬೋದು. ಗುಂಡ್ ಪಿನ್ಸ್ ಇದ್ದರೆ ಈಸಿ ತುಂಬ ಚೆನ್ನಾಗಾಗುತ್ತೆ. ಸೊ ನಾವು ಈಸಿಯಾಗಿ ನಾವು ಹಾಗೆ ಸ್ಟಿಕ್ ಮಾಡಿದ್ರೆ ಹಾಗೇ ಇರುತ್ತೆ, ಸ್ಟಿಫಾಗಿ ಕೂಡ ಇರುತ್ತೆ. ಸೊ ಈ ಥರ ಈಗ ಸೆರಗ್ ಪಾರ್ಟ್ ನೋಡೋಣ. ಸೊ ಕ್ಲಿಪ್ಸ್ ಎಲ್ಲ ಹಾಕ್ಕೊಂಡಿದ್ದೀವಲ್ವಾ, ಇಲ್ಲಿ ನಾವು ಕ್ಲಿಪ್ಸನ್ನ ತೆಕ್ಕೊಂಬಿಡೋಣ. ನೆರಿಗೆಗೆ ಹಾಕಿರೋ ಕ್ಲಿಪ್ಸ್ ಎಲ್ಲ ತೆಕ್ಕೊಂಬಿಡೋಣ. ನೋಡಿ, ಇಷ್ಟು ನೆರಿಗೆ ಇದೆ.
ಈ ರೀತಿ ನೆರಿಗೆದೆಲ್ಲ ಇಟ್ಕೊಂಡ್ಬಿಡೋಣ. ಇದು ನಿಧಾನಕ್ಕೆ ನಾವು ಆಮೇಲೆ ಜೋಡಿಸ್ಕೊಳ್ಳೋಣ. ಈಗ ಸೆರಗನ್ನ ನೀಟಾಗಿ ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೋಡಿ ಸರಿಯಾಗಿ ನಾವು ಮುಂದಕ್ಕೆ ಹಾಕೋದ್ರೆ ನೋಡಿ ಈ ರೀತಿ ಮಾಡ್ಕೊಳ್ಳೋಣ. ತುಂಬ ಈಸಿನೇ ಫ್ರೆಂಡ್ಸ್. ಮಾಡ್ಕೊಳ್ತಾ ಇದ್ದರೆ ಒಂದಿನ ಮುಂಚೆ ನಾವು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಉಡಿಸುವಾಗ ಆರಾಮಾಗಿ ಉಡಿಸ್ಬಿಡ್ಬೋದು. ಬೇಗ ಅಲಂಕಾರಗಳು ಕೂಡ ಮುಗಿಸ್ಕೋಬೋದು. ಅದೇ ರೀತಿ ಇಲ್ಲಿ ನಾವು ಡಾಬನ್ನ ಸೇರಿಸ್ಕೋಬೋದು. ಇದೆಲ್ಲ ಸೇರಿದ್ಮೇಲೆ ನಾವು ಇದು ಮಾಡ್ಕೋಬೋದು. ಡಾಬ್ನ ಸೇರಿಸ್ಕೊಳ್ಳೋಣ. ಆವಾಗ ನಮಗೆ ಸೊಂಟ ಕರೆಕ್ಟಾಗಿ ಕೂರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸ್ಟಿಚ್ ನಮಗೆ ನೀಟಾಗಿ ಸ್ಟಿಚರ್ ಕ್ಲೀನಾಗಿ ಈ ಥರ ಇರುತ್ತೆ. ಸೊಂಟಕ್ಕೆ ಪಟ್ಟಿ ಹಾಕ್ಕೋಬೇಕು. ನಾವು ನೆರಿಗೆ ಎಲ್ಲ ಹಾಕ್ಕೊಂಡ ತಕ್ಷಣ ಈ ರೀತಿ ಹಾಕ್ಕೊಂಡ್ರೆ ನಮ್ಗೆ ಸ್ಟಿಚರ್ ಕ್ಲೀನಾಗಿ ಕಾಣುತ್ತೆ. ಬೀಡ್ಸು ರೆಡಿ ಮಾಡೋಣ. ಈಗ ಜಡೆ ಒಂದು ಈ ರೀತಿ ಹಾಕೋಣ. ಸೆಟ್ಟಿಂಗ್ ಮಾಡ್ಕೋಬಹುದು. ಈ ರೀತಿ ಈಗ ಒಡವೆಗಳನ್ನ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ಗಂಧದಲ್ಲಿ ಇಲ್ಲ ಅರಿಶಿನ ನೀರಲ್ಲಿ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ನಾವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದಕ್ಕಿಂತ ಒಂದು ಹೈಟು ಎಲಿವೇಶನ್ ಇರಬೇಕು, ಆಗ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಸೆಟ್ ಮಾಡ್ಕೋಬೇಕು.
ಲಕ್ಷ್ಮಿಗೆ ಕೈಗಳಿಗೆ ಇವಾಗೆಲ್ಲ ಶಾಪ್ಗಳಲ್ಲಿ ನಮಗೆ ಕೈಗಳಿಗೆ ನೀಟಾಗಿ ಅಲಂಕಾರವಾಗಿ ಕಾಣಬೇಕು ಅನ್ನಿಸಿದ್ರೆ ಮಾತ್ರ ಈ ರೀತಿ ಕೈಗಳಿಗೆ ಹಾಕೋದೆ ಅಂತ ಇರುತ್ತೆ ನೋಡಿ. ಈ ರೀತಿ ಹಸ್ತಗಳು. ಸೊ ಇದನ್ನು ನಾವು ಈ ರೀತಿ ಫಿಕ್ಸ್ ಮಾಡಬೇಕು. ಈ ಥರ ದಾರ ಇದೆ, ದಾರ ಕಟ್ಟಬೇಕಾಗತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಕೈಗಳು. ಈಗ ಈ ಕೈ ಕೂಡ ಅದೇ ರೀತಿ ನಾವು ಕಟ್ಕೊಳ್ಳೋಣ. ಈ ರೀತಿ ಅದಕ್ಕೆ ನೀವು ತಂತಿಗಳಾಗಿ ಮಾಡ್ಕೊಂಡು ಇಟ್ಕೊಂಡಿದ್ರು ಹಾಕೋಬಹುದು. ಇಲ್ಲಿ ನಾನು ಥ್ರೆಡ್ಡನ್ನು ಕಟ್ಕೊಂಡಿದ್ದೀನಿ. ಥ್ರೆಡ್ಡನ್ನು ಈ ರೀತಿ ನೀಟಾಗಿ ನಾವು ಕಟ್ಕೋಬೇಕಲ್ಲಿ, ಆವಾಗ ಕರೆಕ್ಟಾಗಿ ನಿಲ್ಲುತ್ತೆ. ನೋಡಿ 2 ಕೈಗಳು ರೆಡಿ ಆಯಿತು. ಈ ಥರ 2 ಸಿಗುತ್ತೆ, ನಮಗೆಲ್ಲ ಶಾಪಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ಈ ರೀತಿ ಇದನ್ನು ಕೂಡ ನಾವು ಈ ಸೈಡಿಗೆ ಈ ರೀತಿ ಇಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ 2 ಪಿನ್ಗಳನ್ನಾದರೂ ಹಾಕ್ಕೊಂಡು ನಾವು ಸೈಡಿಗೆ ಕಟ್ಕೋಬೋದು. ಇಲ್ಲ ಅಂದರೆ ನೋಡಿ ನಾನು ಇವಾಗ ಕಟ್ತೀನಿ. ಸೊ ಥ್ರೆಡ್ಡಲ್ಲಾದರೂ ಕಟ್ಬೋದು. ನೀವು ದೇವ್ರನ್ನ ಯಾವ ಹೈಟಿಗೆ ಇಡ್ತೀರೋ ಆ ಹೈಟಿಗೆ ನಾವು ಇದನ್ನು ನೋಡ್ಕೋಬೇಕಾಗತ್ತೆ. ಸೊ ಇದು ಕೂಡ ಸ್ವಲ್ಪ ಚಿಕ್ಕದೇ ಆಯಿತು. ದೇವರಿಗೆ ಸರಿ ಹೈಟಲ್ಲಿ ಇಟ್ಟಿದ್ದೀನಿ ನಾನು. ಸೊ ಹಾಗಾಗಿ ನಾನು ಯಾವಾಗಲೂ 1 ಬಿಂದಿಗೆಗೆ ಮಾಡ್ತಾಯಿದ್ದೆ. ಸೊ ಇವಾಗ 2 ಬಿಂದಿಗೆಗೆ ಎಲ್ಲರಿಗೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು 2 ಬಿಂದಿಗೆಗೆ ಇದು ಮಾಡಿದ್ದೀನಿ. ಸೊ ನಾವೀಗ ಈ ರೀತಿ ಸೆರಗಿಗೆನೆ ಈ ರೀತಿ ಇಲ್ಲಿ ಒಂದು ಪಿನ್ನನ್ನು ಹಾಕ್ಕೊಳ್ಳೋಣ. ಈ ರೀತಿ ಈಗ ಒಂದು ಸೈಡ್ ಹಾಕಿದ್ದೀನಿ, ಇನ್ನೊಂದು ಸೈಡ್ ಹಾಕೋಣ. ಇನ್ನೊಂದು ಸೈಡು ಅಷ್ಟೇ. ಈ ಒಳಗಡೆ ನಾವು ಒಂದು ಸ್ಟಿಕ್ ಹಾಕಿರ್ತೀವಲ್ಲ, ಆ ಒಂದು ಸ್ಟಿಕ್ಕಿಂದ ಅಲ್ಲಿ ನಾವು ಬ್ಲೌಸ್ ಪೀಸ್ ಇರುತ್ತಲ್ವ ಅಲ್ಲಿ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಕೂರುತ್ತೆ. ಸೊ ನಾವು ಬೇರೆ ಸೆರಗಿಗೆಲ್ಲ ಹಾಕಿದ್ರು ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಇಲ್ಲಿ ಆ ಸೈಡಲ್ಲಿ ಬ್ಲೌಸ್ ಪೀಸ್ ಇರುತ್ತಲ್ವ ಅಲ್ಲಿ ಈ ರೀತಿ ಪಿನ್ ಹಾಕ್ಕೋಬೇಕು. ಈ ರೀತಿ ಇಟ್ಬಿಟ್ಟು ಈಗ ನೋಡಿ 2 ಸೈಡು ಕರೆಕ್ಟಾಗಿ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಹಾರ ಹಾಕೋಣ. ಹಾಗೆ ನೀವು ನಾನು ಈ ವಿಡಿಯೋಗೋಸ್ಕರ ಮಾಡ್ತಾ ಇರೋ ಕಾರಣ ಈಗ ಹೂವು ಹಾಕಿದ್ದೀನಿ. ಈಗ ನಾನು ಮುಖವಾಡ ಕೂಡ ಇಟ್ಟಿದ್ದೀನಿ. ಮುಖನ ಕೂಡ ನಾನು ಕಳಸ ಅಂದರೆ ಇವತ್ತು ಕಳಸ ಇಡೋದಿಲ್ವಲ್ಲ, ಸೊ ಹಾಗಾಗಿ ನಾನು ಮುಖ ಮಾತ್ರ ಇಟ್ಟಿದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ. ಸೊ ಈಸಿಯಾಗಿ ಸ್ಟ್ಯಾಂಡ್ ಇಲ್ಲದೇ ನಾವು ನೀಟಾಗಿ ಅಲಂಕಾರ ಮಾಡ್ಕೋಬೋದು. ಸೊ ಹೇಗಿದೆ ಅಂತ ನೋಡಿ. ತುಂಬ ಚೆನ್ನಾಗಿ ಈಸಿಯಾಗಿ ನಾವು ಅಲಂಕಾರ ಮಾಡ್ಕೋಬೋದು. ಎಲ್ಲ ಆಪೋಸಿಟ್ ಕಲರು ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲೌಸು ಆಪೋಸಿಟ್ ಆಗಿರಬೇಕು, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ನಮ್ಮ ಮನೇಲಿರೋ ಲಕ್ಷ್ಮಿ ಮುಖವಾಡನ ಧರಿಸಿದ್ದೀನಿ ನಾನು. ಸೊ ನಿಮ್ಮ ಮನೆಗಳಲ್ಲೂ ಹೀಗೆ ಮಾಡ್ಕೊಳ್ಳಿ. ಈಸಿಯಾಗಿ ಫಾಸ್ಟಾಗಿ ಮಾಡ್ಕೊಳ್ಳಿ. ತುಂಬ ಫಾಸ್ಟಾಗಿ ಮಾಡ್ಕೋಬೋದು. ಎಲ್ಲ ಸ್ಯಾರಿ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಿಸ್ ಮಾಡದೆ ಒಂದ್ಸರಿ ಟ್ರೈ ಮಾಡಿ. ಸೊ ನೋಡಿದ್ರಲ್ಲ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಿಮ್ಮ ಮನೆಗಳಲ್ಲೂ ಈಸಿಯಾಗಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.